देवं नारायणं मत्वा सर्वदोषविवर्जितं परिपूर्णं गुरुंश्चाङ्गीतार्थं मोक्षाभिदेशतः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निजन्नारायणाह्वयः प्रदर्शितो लीलस्मि जयतीर्थं तमाश्रये नौमिन्याय सुधादिकृज्जय मुनीन् श्रीपादरात्सन्मणि व्यासार्यान् विविधागमब्धिविहतान् श्रीवादिराजानपि वन्दे हंसवरान् रघूत्तमगुरोन् वैदग्ध्यभारान्निधीन् श्रीसत्यव्रत राघवेन्द्र मुनिपान् सद्बोधसद्ध्यानपान् शास्त्रेषु पारदृष्टानं शास्त्रज्ञेषु च वत्सलं दीनभक्तोद्धारकं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं श्रीगुरुभ्यो नमः हरिः ओम्। कुत एतत् इत्यतः भाष्यकारस्तावत् प्रमाणम् आह। ಕಳೆದ ಬಾರಿ ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಅಂತನ್ನುವ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಕೃಷ್ಣತ್ವದಾದಿಚೇತನಾಃ ನ ನಾಶವರ್ತಃ ಭಾವತ್ವೇ ಸತಿ ಅನಾದಿತ್ವಾತ್ ಎಂಬುದಾಗಿ ಅನುಮಾನವನ್ನು ಮಾಡಬೇಕು. ಯಾರು ಕೃಷ್ಣನನ್ನ ದೇವರೆಂದು ತಿಳಿದಿಲ್ಲವೋ ಅವರು ಕೃಷ್ಣನನ್ನ ಅನಾದಿ ನಿತ್ಯ ಎಂದೂ ತಿಳಿದಿಲ್ಲ. ಕೃಷ್ಣನ ನಿತ್ಯತ್ವವನ್ನು ತಿಳಿಯದಿದ್ದಕ್ಕಾಗಿ ಅವರನ್ನು ಕುರಿತು ಕೃಷ್ಣನ ನಿತ್ಯತ್ವವನ್ನು ಸಮರ್ಥಿಸುವ ಅನುಮಾನವನ್ನು ಮಾಡುವುದು ಅವಶ್ಯಕ ಎನ್ನುವುದಾಗಿ ಕಳೆದ ಬಾರಿ ಹೇಳಿದ್ದು. ಆ ಅನುಮಾನವನ್ನು ಮಾಡಿದಾಗ ಅನುಮಾನಕ್ಕೆ ದೃಷ್ಟಾಂತ ಬೇಕು. ಅನುಮಾನಕ್ಕೆ ದೃಷ್ಟಾಂತವಿದ್ದರೆ ಆಗ ವ್ಯಾಪ್ತಿಜ್ಞಾನ ಆಗ್ತದೆ. ವ್ಯಾಪ್ತಿಜ್ಞಾನವಾಗಿ ಪರಾಮರ್ಶ ಅರ್ಥಾತ್ ಅನುಮಾನವನ್ನು ಮಾಡಲಿಕ್ಕೆ ಬರ್ತದೆ. ವ್ಯಾಪ್ತಿಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೆ ದೃಷ್ಟಾಂತವಿಲ್ಲ ಅನ್ನುವುದಾಗಿ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವಾಗಿ ಈ ಶ್ಲೋಕ ಪ್ರವೃತ್ತವಾಗಿದೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತನಯೋಸ್ತತ್ವದರ್ಶಿಭಿ ಎನ್ನುವಂತಹ ವಾಕ್ಯ. ಏನು ಹೇಳುತ್ತದೆ ಇದು ಅಂತಂದ್ರೆ, ಅಸತ್ ಅಂತನ್ನುವ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಕಾರಣನಾಗಿರುವವನು, ಜಗತ್ತಿಗೆ ಕಾರಣನಾಗಿರುವವನು, ಜಗತ್ತು ಕಾರಣವಾದದ್ದು ಪ್ರಕೃತಿ. ಆ ಜಗತ್ ಪ್ರಕೃತಿ ಏನಿದೆ ಅದು ಅನಾದಿ ಆಗಿದೆ. ಅದಕ್ಕೆ ಪ್ರಾಗಭಾವ ಇಲ್ಲ, ಅದಕ್ಕೆ ಪ್ರಾಗಭಾವ ಇಲ್ಲ, ಅದು ಅನಾದಿಯಾಗಿದೆ, ಪ್ರಧ್ವಂಸವಿಲ್ಲ, ನಿತ್ಯವಾಗಿದೆ. ಹಾಗಾಗಿ ನಾಸತೋ ವಿದ್ಯತೆ ಭಾವ, ಅಭಾವ ಎನ್ನುವ ಶಬ್ದಕ್ಕೆ ಪ್ರಕೃತಿ ಪ್ರಾಗಭಾವ ಅಂತ ಅರ್ಥ, ಪ್ರಧ್ವಂಸ ಅಂತ ಅರ್ಥ. ಇದು ಪ್ರಾಗಭಾವ ಮತ್ತು ಪ್ರಕೃತಿಯ ಪ್ರಧ್ವಂಸಗಳು ಇಲ್ಲ ಅಂತ ಅರ್ಥ ಎಂದಾಗಿ ಹೇಳಿದ್ದಾರೆ. ಕುತಃ ಏತತ್, ಅದೇ ರೀತಿಯಾಗಿ ಬ್ರಹ್ಮನಿಗೂ ಕೂಡ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಸತ ಅಂತನ್ನುವ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ಸತ್ ಸರ್ವೋತ್ತಮನಾದ, ಸತ್ ಸ್ವತಂತ್ರನಾದ ಬ್ರಹ್ಮ, ನಿರ್ದೋಷನಾದ ಬ್ರಹ್ಮ ಎಂದರ್ಥ. ಹಾಗಾಗಿ ಬ್ರಹ್ಮನಿಗೂ ಕೂಡ ಪ್ರಾಗಭಾವವಿಲ್ಲ, ಪ್ರಧ್ವಂಸವಿಲ್ಲ. ಬ್ರಹ್ಮನಿಗೂ ಉತ್ಪತ್ತಿ ಇಲ್ಲ, ಮರಣವಿಲ್ಲ, ನಾಶವಿಲ್ಲ ಎಂದಾಗಿ ಈ ಶ್ಲೋಕದ ಅಭಿಪ್ರಾಯವಾಯಿತು. ಹಾಗಾದರೆ ಈ ರೀತಿಯಾಗಿ ಬ್ರಹ್ಮನಿಗೆ ಉತ್ಪತ್ತಿ ನಾಶಗಳಿಲ್ಲ ಅಂತಾಗಲಿ, ಪ್ರಕೃತಿಗೆ ಉತ್ಪತ್ತಿ ನಾಶಗಳಿಲ್ಲ ಅಂತಾಗಲಿ ಹೇಳುವುದರ ಪ್ರಯೋಜನವೇನು ಅಂತಂದರೆ, ಆ ಎರಡೂ ಪದಾರ್ಥಗಳನ್ನು ದೃಷ್ಟಾಂತವಾಗಿ ಕೊಡಲು ಬರುತ್ತದೆ. ಅಂದ್ರೆ ಕೃಷ್ಣತ್ವದಾದಿ ಚೇತನಾಃ ನ ನಾಶವಂತಃ ಭಾವತ್ವೇ ಸತಿ ಅನಾದಿತ್ವ. ಅನಾದಿಯಾದದ್ದರಿಂದ ಕೃಷ್ಣನಿಗೂ ಹಾಗೂ ನಿನಗೂ, ಅರ್ಜುನನಿಗೆ, ನಿನಗೂ ಹಾಗೂ ಈ ಎಲ್ಲ ಚೇತನರು, ಜೀವರು, ಇವರು ಯಾರಿಗೂ ಕೂಡ
ನಾಶವಿಲ್ಲ, ನಿತ್ಯರಾಗಿದ್ದಾರೆ. ಯಾಕೆಂದ್ರೆ ಅನಾದಿಯಾದದ್ದರಿಂದ ಎಂದಾಗಿ ಹೇಳಿದಂತಾಯ್ತು. ಹೀಗೆ ಹೇಳಿದ್ದಕ್ಕೆ ದೃಷ್ಟಾಂತ ಬೇಕಲ್ಲ, ಆ ದೃಷ್ಟಾಂತವನ್ನು ಕೊಡುವುದಕ್ಕಾಗಿ ಬ್ರಹ್ಮನನ್ನ ಹಾಗೂ ಪ್ರಕೃತಿಯನ್ನ ದೃಷ್ಟಾಂತವಾಗಿ ಕೊಡ್ತಾರೆ. ಅರ್ಥಾತ್ ನಾರಾಯಣವತ ಹಾಗೂ ಪ್ರಕೃತಿವತ ಎಂಬುದಾಗಿ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಪುರುಷ ಎಂಬ ಇಲ್ಲಿ ಈ ಪ್ರಕೃತಿ ಹಾಗೂ ನಾರಾಯಣ, ಲಕ್ಷ್ಮೀನಾರಾಯಣರು ಅಥವಾ ಜಡ ಪ್ರಕೃತಿ ಮತ್ತು ಪರಮಾತ್ಮ ಇವರಿಬ್ಬರು ಪ್ರಾಗಭಾವ ಪ್ರಧ್ವಂಸರಹಿತರು. ಅವರಿಗೆ ಉತ್ಪತ್ತಿ ಇಲ್ಲ, ನಾಶವಿಲ್ಲ, ಅನಾದಿಯಾಗಿದ್ದಾರೆ, ನಿತ್ಯರಾಗಿದ್ದಾರೆ ಅನ್ನುವುದಕ್ಕೆ ಪ್ರಮಾಣವೇನು ಅಂತಂದ್ರೆ ಕೃಷ್ಣ ಪ್ರಮಾಣವನ್ನು ಮುಂದೆ ಹೇಳುವವರಿದ್ದಾನೆ. ಎಲ್ಲಿ ಉಭಯೋರಪಿ ದೃಷ್ಟೋಂತ ಸ್ತನಯೋಸ್ತತ್ವದರ್ಶಿಭಿ ಎಂಬ ಉತ್ತರಾರ್ಧದಲ್ಲಿ ಕೃಷ್ಣನೇ ಪ್ರಮಾಣವನ್ನು ಕೊಡುವವನಿದ್ದಾನೆ. ಆದರೆ ಅದಕ್ಕಿಂತಲೂ ಮೊದಲು ಶ್ರೀಮದಾಚಾರ್ಯರು ಕುತಗೇತತ ಇತ್ಯತಃ ಭಾಷ್ಯಕಾರಸ್ತಾವತ್ ಪ್ರಮಾಣಂ ಆಹ, ಭಾಷ್ಯಕಾರರು ಮೊದಲು ಪ್ರಮಾಣವನ್ನು ಹೇಳಿಬಿಡ್ತಾರೆ. ಮೊದಲು ಭಾಷ್ಯಕಾರರು ಶ್ರೀಮದಾಚಾರ್ಯರು ಪ್ರಮಾಣವನ್ನು ತೋರಿಸ್ತಾರೆ. ನಮ್ಮೆಲ್ಲರಿಗೆ ತಿಳಿದುಕೊಳ್ಳುವುದಕ್ಕಾಗಿ ಪರಮಾತ್ಮನಿಗೂ ಪ್ರಾಗಭಾವವಿಲ್ಲ, ಪ್ರಧ್ವಂಸವಿಲ್ಲ, ಪ್ರಕೃತಿಗೂ ಪ್ರಾಗಭಾವವಿಲ್ಲ, ಪ್ರಧ್ವಂಸವಿಲ್ಲ. ಅಂದರೆ ಪರಮಾತ್ಮನು ಅನಾದಿಯಾಗಿದ್ದಾನೆ, ಆದ್ದರಿಂದ ನಿತ್ಯನಾಗಿದ್ದಾನೆ. ಪ್ರಕೃತಿಯು ಅನಾದಿಯಾಗಿದೆ, ಆದ್ದರಿಂದ ನಿತ್ಯವಾಗಿದೆ ಎಂದು ತಿಳಿಸಿಕೊಡುವುದಕ್ಕಾಗಿ ಶ್ರೀಮದಾಚಾರ್ಯರು ಒಂದು ಪ್ರಮಾಣವನ್ನು ಕೊಡ್ತಾರೆ. ಏನಂತ? ಪ್ರಕೃತಿ ಪುರುಷಶ್ಚೈವ ನಿತ್ಯವು ಕಾಲಶ್ಚ ಸಪ್ತಮ ಎಂಬುದಾಗಿ ವಿಷ್ಣು ಪುರಾಣದಲ್ಲಿ ಒಂದು ವಚನವಿದೆ. ಪ್ರಕೃತಿ, ಜಡ ಪ್ರಕೃತಿ ಅಥವಾ ಲಕ್ಷ್ಮೀದೇವಿಯು ಕೂಡ ಅವರು ನಿತ್ಯನಾಗಿದ್ದಾರೆ. ಪುರುಷಶ್ಚೈವ ಪರಮಾತ್ಮ, ಅವನು ನಿತ್ಯನಾಗಿದ್ದಾನೆ. ಕಾಲಶ್ಚ, ಕಾಲವೂ ಕೂಡ ನಿತ್ಯವಾಗಿದೆ. ಹೀಗಾಗಿ ನಮಗೆ ಬೇಕಾಗಿರುವಂತಹದ್ದು ಪ್ರಕೃತಿ ಮತ್ತು ಪರಮಾತ್ಮ. ಪರಮಾತ್ಮ ಹಾಗೂ ಪ್ರಕೃತಿ ಇವರಿಬ್ಬರೂ ಕೂಡ ನಿತ್ಯರಾಗಿದ್ದಾರೆ ಅಂತನ್ನುವ ಮಾತು ವಿಷ್ಣು ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಆ ನಿತ್ಯನಾಗಿದ್ದರಿಂದ ನಿತ್ಯತ್ವವೆಂಬ ಸಾಧ್ಯ ಅವರಲ್ಲಿದೆ. ನಿತ್ಯತ್ವವೆಂಬ ಸಾಧ್ಯವಿದ್ದರಿಂದಾಗಿ ಅವರಿಬ್ಬರನ್ನ ದೃಷ್ಟಾಂತವಾಗಿ ಕೊಡಲು ಸಾಧ್ಯವಿದೆ. ಹಾಗಾಗಿ ಪ್ರಕೃತಿ ಪುರುಷರಿಬ್ಬರನ್ನ ದೃಷ್ಟಾಂತವಾಗಿ ಕೊಡಲು ಕೃಷ್ಣ ಪರಮಾತ್ಮ ನಾಸತೋ ವಿದ್ಯತೆ ಭಾವ ಅಭಾವೋ ವಿದ್ಯತೆ ಸತಃ ಎಂಬುದಾಗಿ ಬ್ರಹ್ಮನಿಗೆ ಪ್ರಾಗಭಾವ ಪ್ರಧ್ವಂಸಗಳಿಲ್ಲ, ಪ್ರಕೃತಿಗೆ ಪ್ರಾಗಭಾವ ಪ್ರಧ್ವಂಸಗಳಿಲ್ಲ. ಅಂದರೆ ಬ್ರಹ್ಮನಿಗೆ ಉತ್ಪತ್ತಿ ಇಲ್ಲ, ಅನಾದಿಯಾಗಿದ್ದಾನೆ. ಆ ಬ್ರಹ್ಮನಿಗೆ ಅನಾದಿಯಾದದ್ದರಿಂದಲೇ ನಿತ್ಯನಾಗಿದ್ದಾನೆ ಎನ್ನುವುದನ್ನ ನಾಭಾವೋ ವಿದ್ಯತೆ ಸತಃ ಎಂಬ ವಾಕ್ಯದಿಂದ ಹೇಳಿ, ನಾಸತೋ ವಿದ್ಯತೆ ಭಾವ ಎಂಬುದಾಗಿ ಪ್ರಕೃತಿಗೆ ಉತ್ಪತ್ತಿ ಇಲ್ಲ, ಪ್ರಕೃತಿಗೆ ನಾಶವಿಲ್ಲ, ಅನಾದಿಯಾದದ್ದರಿಂದಾಗಿ ಪ್ರಕೃತಿಯು ನಾಶವನ್ನು ಹೊಂದುವುದಿಲ್ಲ, ನಿತ್ಯವಾಗಿದೆ ಎಂದಾಗಿ ಹೇಳಿದಂತೆ ಆಗುತ್ತದೆ. ಇದಕ್ಕೆ ಪ್ರಮಾಣವನ್ನು ನಮಗೆ ತಿಳಿಸುವುದಕ್ಕಾಗಿ ಹೇಳಿಕೊಟ್ಟದ್ದು ಪ್ರಮಾಣವೇ. ಆ ಪ್ರಮಾಣವನ್ನು ಸಮರ್ಥನೆ ಮಾಡುವುದಕ್ಕೆ ಕೃಷ್ಣನೂ ಹೇಳೋದಿದ್ದಾನೆ. ಆದ್ದರಿಂದ ಮೊದಲು ನಮಗೆ ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಗತಿ ಪುರುಷಶ್ಚೈವ ನಿತ್ಯವು ಕಾಲಶ್ಚ ಸಪ್ತಮ. ಪ್ರಗತಿ ಪುರುಷರು, ಪುರುಷ ಎಂದರೆ ಪರಮಾತ್ಮ, ಪುರುಷ ಪರಮಾತ್ಮ, ಅವನೇ ಬ್ರಹ್ಮ ಶಬ್ದೋಕ್ತಃ. ಬ್ರಹ್ಮ ಎಂಬ ಶಬ್ದದಿಂದ ಕರೆಯಲ್ಪಟ್ಟಂತಹ ಯಾವ ಭಗವಂತನೋ ಆ ಭಗವಂತನೇ ನಾರಾಯಣನೇ ಪುರುಷ ಪರಮಾತ್ಮ. ಮತ್ತು ಪ್ರಗತಿ ಅಸಂತಂತಂದ್ರೆ ಪ್ರಗತಿ, ಪ್ರಗತಿ ಅಂತಂದ್ರೆ ಜಡ ಪ್ರಗತಿ, ಅದು ಕೂಡ ಅನಾದಿ ಆಗಿದೆ, ನಿತ್ಯವಾಗಿದೆ. ಈಗ ಶ್ರೀಮದಾಚಾರ್ಯರು ಕೇವಲ ಸಾಧ್ಯವಾದಂತಹ ನಿತ್ಯತ್ವವಿರುವಂತವರು ಅಂತನ್ನುವುದನ್ನ ತಿಳಿಸಿಕೊಡುವುದಕ್ಕಾಗಿ ಈ ಪ್ರಮಾಣವನ್ನು ಕೊಟ್ಟು, ಪರಮಾತ್ಮ ಹಾಗೂ ಪ್ರಕೃತಿ ಇವೆರಡು ನಿತ್ಯವಾಗಿದೆ, ನಾಶವನ್ನು ಹೊಂದುವುದಿಲ್ಲ, ದೇವರಿಗೆ ನಾಶವಿಲ್ಲ, ಪ್ರಕೃತಿಗೂ ನಾಶವಿಲ್ಲ ಅಂತ ನಿತ್ಯತ್ವವೆಂಬ ಸಾಧ್ಯವನ್ನು ಮಾತ್ರ ಸಮರ್ಥನೆ ಮಾಡುವುದಕ್ಕೆ ಪ್ರಮಾಣವಾಯಿತು. ಆದರೆ ದೃಷ್ಟಾಂತದಲ್ಲಿ ಬರೀ ಸಾಧ್ಯವಿದ್ದರೆ ಪ್ರಯೋಜನವಿಲ್ಲ, ದೃಷ್ಟಾಂತದಲ್ಲಿ ಸಾಧ್ಯದ ಜೊತೆಗೆ ಹೇತುವೂ ಇರಬೇಕು. ಹಾಗಾಗಿ ಸಾಧ್ಯವನ್ನು ಹೇತುವನ್ನು ಎರಡನ್ನೂ ಉಪಪಾದನ ಮಾಡುವುದಕ್ಕಾಗಿ ಬೇಕಲ್ಲ ಪ್ರಮಾಣ ಅಂತ ಕೇಳಿದರೆ ಅದಕ್ಕಾಗಿ ಹೇಳ್ತಾರೆ ಅನಾದಿತ್ವೇಪಿ ಏವಂ ಆಗಮೋ ಜ್ಞೇಯಃ. ಪ್ರಕೃತಿ ಮತ್ತು ಪರಮಾತ್ಮ ಅರ್ಥಾತ್ ಜಡ ಪ್ರಕೃತಿ ಮತ್ತು ಪರಮಾತ್ಮ ಇವರಿಬ್ಬರು ಕೂಡ ಅನಾದಿಯಾಗಿದ್ದಾರೆ ಅಂತನ್ನುವ ವಿಷಯದಲ್ಲೂ
ಒಂದು ಪ್ರಮಾಣವನ್ನು ನೀವೇ, ಬೇಕಾದಷ್ಟು ಶಾಸ್ತ್ರಗಳಲ್ಲಿ ಪ್ರಮಾಣಗಳಿವೆ, ಆ ಪ್ರಮಾಣವನ್ನು ನೀವು ತಿಳಿದುಕೊಳ್ಳಿ ಎಂದಾಗಿ ಶ್ರೀಮದಾಚಾರ್ಯರು ಆ ಪ್ರಮಾಣವನ್ನು ಹುಡುಕಿಕೊಂಡು ನೀವು ತಿಳಿದುಕೊಳ್ಳಿ ಎನ್ನುವುದಾಗಿ ನಮಗೆ ಬಿಟ್ಟುಕೊಟ್ಟಿದ್ದಾರೆ ಅಂತ ಟೀಕಾಚಾರ್ಯರು ತಿಳಿಸ್ತಾರೆ. ಅನಾದಿತ್ವೇಪಿ ಏವಂ ಆಗಮೋಜ್ಞೇಯ. ಆದ್ದರಿಂದ ಅನಾದಿಯಾಗಿದ್ದರಿಂದ ಅನಾದಿತ್ವದ ವಿಷಯದಲ್ಲೂ ಕೂಡ ಪ್ರಮಾಣವನ್ನು ನೀವೇ ಇಟ್ಟುಕೊಳ್ಳಿ, ತಿಳ್ಕೊಳ್ಳಿ. ನನು ಅಸತಃ ಸತಶ್ಚ ಅಭಾವೋ ನ ವಿದ್ಯತೆ ಇತಿ ಏಕೇನೈವ ವಾಕ್ಯೇನ ದ್ವಯೋಃ ಅಭಾವ ಪ್ರತಿಷೇಧೆ ಕರ್ತುಂ ಶಕ್ಯೇ ಕಿಮೇವಂ ಪೃಥಕ್ ಪ್ರತಿಷೇಧೇನ. ಇಲ್ಲಿ ಒಂದು ಪ್ರಶ್ನೆ. ಏನು ಪ್ರಶ್ನೆ ಅಂತಂದ್ರೆ, ಈ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಅಂತ ಶಬ್ದವಿದೆ. ಅಸತಃ ಪ್ರಕೃತಿಗೆ, ಸತಃ ಪರಬ್ರಹ್ಮ ಪರಮಾತ್ಮ ನಾರಾಯಣನಿಗೆ, ಅಭಾವ ನ ವಿದ್ಯತೆ. ಇಷ್ಟು ಸಾಕಾಗಿತ್ತು. ಇಷ್ಟನ್ನ ಬಿಟ್ಟು ಅಸತಃ ಸತಃ ಅಭಾವ ನ ವಿದ್ಯತೆ ಇಷ್ಟನ್ನು ಹೇಳುವುದನ್ನು ಬಿಟ್ಟು 2 ಬಾರಿ ನ ವಿದ್ಯತೆ ಅಂತ ಶಬ್ದ, 2 ಬಾರಿ ಅಭಾವ ಎಂಬ ಶಬ್ದ, ಇದು 2 ಸಲ ಯಾಕೆ ಅನ್ನುವುದಾಗಿ ಪ್ರಶ್ನೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಅಥವಾ ಪ್ರಶ್ನೆಯನ್ನ ಶ್ರೀಮದಾಚಾರ್ಯರಿಗೆ ಶಿಷ್ಯ ಕೇಳ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಯಾಕೆ ಸತಃ ಅಸತಶ್ಚ ಅಭಾವ ನ ವಿದ್ಯತೆ ಅಂತ ಹೇಳಿದ್ರೆ ಸಾಕಾಗಿತ್ತು. ಬ್ರಹ್ಮನಿಗೂ ಪ್ರಕೃತಿಗೂ ಪ್ರಾಗಭಾವ ಪ್ರಧ್ವಂಸಗಳಿಲ್ಲ, ಅನಾದಿ ನಿತ್ಯರು, ಇಷ್ಟು ಹೇಳಿದ್ರೆ ಸಾಕಾಗಿತ್ತು. ಅದು ಬಿಟ್ಟು ನಾಸತೋ ವಿದ್ಯತೆ ಭಾವ, ಇಲ್ಲಿ ನೋಡಿ ಅಭಾವ ಅನ್ನೋ ಶಬ್ದ 1 ಸಲ ಬಂತು, ವಿದ್ಯತೆ ಶಬ್ದ 1 ಸಲ, ನ ಎಂಬ ಶಬ್ದ 1 ಸಲ ಬಂದ ಮೇಲೆ ಮುಂದೆ ನಾಭಾವೋ ವಿದ್ಯತೆ ಸತಃ ಅಂತನ್ನುವ ಕಡೆಗೆ ನ ಅಭಾವ ವಿದ್ಯತೆ 3 ಶಬ್ದಗಳು. ಹೀಗೆ ಹಿಂದೆಯೂ 3 ಶಬ್ದಗಳು, ಮುಂದೆಯೂ 3 ಶಬ್ದಗಳು, 2 ಪಾದದಲ್ಲಿ ಈ 3 ಶಬ್ದಗಳು 2 ಬಾರಿ ಯಾಕೆ ಹೇಳಿದರು, 1 ಸಲ ಹೇಳಿದರೆ ಸಾಕಲ್ಲವೇ ಅನ್ನುವುದಾಗಿ ಪ್ರಶ್ನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನನು ಅಸತಃ ಸತಶ್ಚ ಅಭಾವ ನ ವಿದ್ಯತೆ ಎಂಬ ಏಕೇನೈವ ವಾಕ್ಯೇನ, ಒಂದೇ ವಾಕ್ಯದಿಂದ ದ್ವಯೋಃ ಅಭಾವ ಪ್ರತಿಷೇಧೆ ಕರ್ತುಂ ಶಕ್ಯೆ, 2ಕ್ಕೂ ಅಭಾವವನ್ನ ನಿಷೇಧ ಮಾಡಲು ಸಾಧ್ಯವಿರುವಾಗ ಕಿಮೇವಂ ಪೃಥಕ್ ಪ್ರತಿಷೇಧೇನ, ಪ್ರತ್ಯೇಕವಾಗಿ ಅಸತಃ ಅಭಾವ ನ ವಿದ್ಯತೆ ಸತಃ ಅಭಾವ ನ ವಿದ್ಯತೆ ಅಂತ 2 ಸಲ ಹೇಳುವ ಕಾರಣವೇನಿದೆ? ಸಾಮಾನ್ಯವಾಗಿ ನಾವು ಮಾತಾಡುವಾಗ ಹೇಗೆ ಮಾತಾಡ್ತೇವೆ? ನೀನು ತಿರುಪತಿ, ಉಡುಪಿ, ಪಂಢರಪುರ, ಕಾಶಿ, ಗಯಾ, ಪ್ರಯಾಗ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಬಾ ಅಂತ 1 ಸಲ ಹೇಳ್ತೆ. ಹೋಗಿ ಬಾ ಅಂತ ಹೇಳುವುದು 1 ಬಾರಿ. ಕಾಶಿಗೆ ಹೋಗಿ ಬಾ, ಉಡುಪಿಗೆ ಹೋಗಿ ಬಾ, ದ್ವಾರಕೆಗೆ ಹೋಗಿ ಬಾ, ಮಥುರೆಗೆ ಹೋಗಿ ಬಾ, ಕಾಶಿಗೆ ಹೋಗಿ ಬಾ ಅಂತ ಹೇಳಿ 10 ಸಲ ಹೋಗಿ ಬಾ ಅಂತನ್ನುವ ಶಬ್ದವನ್ನು ಯಾರಾದ್ರೂ ಮಾತಾಡೋದಿಲ್ಲಲ್ಲ. ಹಾಗಾದ್ರೆ ಹಾಗೆ ಮಾತಾಡಿದಂತಾಯ್ತೀಗ. ಅವನಿಗೊಂದು ಸ್ವಲ್ಪ ದಕ್ಷಿಣೆ ಕೊಡು, ಇವನಿಗೊಂದು ಸ್ವಲ್ಪ ದಕ್ಷಿಣೆ ಕೊಡು, ಇವನಿಗೊಂದು ಸ್ವಲ್ಪ ದಕ್ಷಿಣೆ ಕೊಡು, ಅವನಿಗೊಂದು ಸ್ವಲ್ಪ, ಎಷ್ಟು ಸಲ ಹೇಳೋದು ಹಾಗೆ? ಬೇಸರ ಬರುವುದಿಲ್ಲ. ಹಾಗಾಗಿ ಬುದ್ಧಿವಂತಿಕೆಯಿಂದ 1 ಸಲ ಹೇಳಿದ್ರೆ ಸಾಕು. 1 ಸಲ ಯಾವ ಶಬ್ದಗಳನ್ನ ರಿಪೀಟ್ ಮಾಡುವ ಕಾರಣವಿಲ್ಲ, ಅವುಗಳನ್ನು 1 ಬಾರಿ ಹೇಳೋದು. ಉಳಿದೆಲ್ಲ ಶಬ್ದಗಳನ್ನು ನೀವು ಬದಲಾಯಿಸಿ, ಬೇಡ ಅಂತ ಬಂದಿವೆ. ಹಾಗೆ ಅಸತಃ ಸತಶ್ಚ ಅಭಾವ ನ ವಿದ್ಯತೆ, ಒಂದೇ ಒಂದು ಸಾಕು, ವಾಕ್ಯ ಸಾಕು. ನ ವಿದ್ಯತೆ ಅಭಾವ ಎಂಬ 3 ಶಬ್ದಗಳು 1 ಬಾರಿ ಇಟ್ಟರೆ ಸಾಕು, 2 ಬಾರಿ ಹೇಳುವ ಅವಶ್ಯಕತೆ ಏನು ಅನ್ನುವುದಾಗಿ ಪ್ರಶ್ನೆಯನ್ನ ಕೇಳಿಕೊಳ್ತಾ ಇದ್ದಾರೆ. ಅಸತಃ ಸತಶ್ಚ ಅಭಾವೋ ಅವಿದ್ಯತೆ ಇತಿ ಏಕೇನೈವ ವಾಕ್ಯೇನ ದ್ವಯೋಃ ಅಭಾವ ಪ್ರತಿಷೇಧೆ ಕರ್ತುಂ ಶಕ್ಯೆ. ದ್ವಯೋಃ ಪರಮಾತ್ಮನಿಗೂ ಹಾಗೂ ಪ್ರಕೃತಿಗೂ ಅಭಾವ ಪ್ರತಿಷೇಧ, ಪ್ರಾಗಭಾವ ಪ್ರಧ್ವಂಸಗಳ ನಿಷೇಧ ಮಾಡಲು ಸಾಧ್ಯವಿರುವಾಗ ಕಿಮೇವಂ ಪೃಥಕ್ ಪ್ರತಿಷೇಧೇನ, ಪ್ರತ್ಯೇಕವಾಗಿ 2 ಬಾರಿ ನಿಷೇಧವನ್ನು ಮಾಡುವುದಕ್ಕೆ ನ ಅಭಾವ ವಿದ್ಯತೆ ಅಂತನ್ನುವುದಾಗಿ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿದರೆ ಉತ್ತರವನ್ನು ಶ್ರೀಮದಾಚಾರ್ಯರು ಕೊಡ್ತಾರೆ. ಪೃಥಕ್ ವಿದ್ಯತೆ ಇತಿ ಆದರಾರ್ಥ, ಪ್ರತ್ಯೇಕವಾಗಿ 2 ವಾಕ್ಯದಲ್ಲಿ ವಿದ್ಯತೆ ಇತಿ ವಾಕ್ಯದ್ವಯ ಗ್ರಹಣಂ. ವಿದ್ಯತೆ ಅಂತ ಕೇವಲ ವಿದ್ಯತೆ ಎಂಬ ಶಬ್ದ 2 ಬಾರಿ ಬಂದದ್ದಲ್ಲ. ಅಭಾವ ನ ವಿದ್ಯತೆ, ಅಭಾವ ನ ವಿದ್ಯತೆ,
ವಿದ್ಯತೆ ಎಂಬ ಶಬ್ದ ಅಷ್ಟೇ 2 ಬಾರಿ ಅಲ್ಲ, ಇಡೀ ವಾಕ್ಯ 2 ಬಾರಿ ಬಂದಿದೆ. ಅದು ಯಾಕೆ ಅಂತ ನಮ್ಮ ಪ್ರಶ್ನೆಗೆ ಉತ್ತರ ಹೇಳಿದ್ರು. ಅಸತಃ ಅಭಾವೋ ನ ವಿದ್ಯತೆ, ಸತಶ್ಚ ಅಭಾವೋ ನ ವಿದ್ಯತೆ ಇತಿ ದ್ವಯೋ ಪೃಥಗ್ ಅಭಾವ ಪ್ರತಿಷೇಧ ಆದರಾರ್ಥ. ಅಂದ್ರೆ ನಮಗೆ ಅಷ್ಟು ತಾತ್ಪರ್ಯವಿದೆ, ಅದರಲ್ಲಿ ಆಗ್ರಹವಿದೆ, ಎಂಫಸಿಸ್ ಅಂತ ಏನಂತೇವೆ. ಆಗ್ರಹದಿಂದ ನಾವು ಒತ್ತಾಯ ಮಾಡಿ ಅದನ್ನು ತಿಳಿಸಿಕೊಡುವುದಕ್ಕಾಗಿ ಪ್ರತ್ಯೇಕವಾಗಿ ಹೇಳುವುದು. ಸಾಮಾನ್ಯವಾಗಿ 1 ಬಾರಿ ಹೇಳಿದ್ರೆ ಮುಗಿದೋಗುತ್ತೆ, ಇಲ್ಲ ಅಂತಿಲ್ಲ, ಸಾಕಾಗತ್ತೆ. ಅದು ಬಾಳೇನೋ ಆಗ್ರಹ ಇಲ್ಲದೆ ಇದ್ರೆ ಅದು 1 ಬಾರಿಯೂ ಸಾಕೇ ಸಾಕು. ಆದರೆ ಹೇಳುವಾಗ ನಾವು ಎಷ್ಟು ಎಂಫಾಸಿಸ್ ಮಾಡಿ ಇನ್ಸಿಸ್ಟ್ ಮಾಡಿ ಹೇಳಬೇಕಾಗಿದೆಯೋ ಆ ಇನ್ಸಿಸ್ಟ್ ಮಾಡ್ತಾ ಇದ್ದೇವೆ ಅಂತನ್ನುವುದನ್ನು ತಿಳಿಸಿಕೊಡೋದಕ್ಕಾಗಿ 2 ಬಾರಿ 3 ಬಾರಿ ನಾವು ಹೇಳ್ತೇವೆ. ನೀವು 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 ಏಕಾದಶಿ ತಿಂತೀರಾ? ನೋ 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 ಇನ್ನು ನೋ 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 8 ಸಲ ಏನನ್ನೋದು? ನೋ ಅಂದ್ರೆ ಸಾಕು. ನೋ 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 ಏನದು? ನೀವು ಲಂಚಕ್ಕೆ ಹೋಗೋರ? ನೋ 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 ಏನದು? ನೋ ನೋ ನೋ. ಯಾಕೆ ಹೇಳ್ತೇವೆ ಅಂದ್ರೆ ಸರ್ವಥಾ ಇಲ್ಲ ಅಂತ ತಿಳಿಸಿಕೊಡುವುದಕ್ಕಾಗಿ ಆ ನೋ ಎಂಬ ಶಬ್ದವನ್ನ ಇಂಗ್ಲಿಷಿನಲ್ಲೇ ಇರಬಹುದು. ಇಲ್ಲ 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 ಯಾರೋ ಬಂದಾಗ ಬನ್ನಿ ಅಂದ್ರೆ ಸಾಕು. ಬನ್ನಿ, ಕೂಡಿ, ಬನ್ನಿ 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 ಏನದು? ಬನ್ನಿ 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 ಕೊಡೋದ ಇದೆಯಾ? ಇಲ್ಲ, ಬನ್ನಿ ಕೊಡೋದು ಇಲ್ಲ. ಬನ್ನಿ ಅಂದ್ರೆ ಬರಬೇಕು ಅಂತ ಹೇಳ್ತಾ ಇದ್ದೇವೆ, ಆದರವನ್ನ ತೋರಿಸುವುದಕ್ಕಾಗಿ. ಬಂದದ್ದು ನಮಗೆ ಸಂತೋಷವಾಗಿದೆ, ನೀವು ಬಂದದ್ದು ನಮ್ಮ ಭಾಗ್ಯ. ಗೆಳೆಯನಿರ್ಬೋದು, ಗುರುಗಳಿರ್ಬೋದು, ತಂದೆ ತಾಯಿ ಅಥವಾ ಬಂಧು ಬಳಗ ಯಾರು ಬರಬೇಕು ಅಂತ ನಮಗೆ ಬಹಳ ಆಗ್ರಹ ಇತ್ತೋ ಅಂತವರು ಬಂದಾಗ ಈ ರೀತಿ ಶಬ್ದ ಬರುತ್ತೆ. ಬರಮಾಡುವಂಥವ್ರು ಏನಾದರೂ ಬಂದ್ರು ಅಂದ್ರೆ ಬನ್ನಿ ಅಂತೇವೆ, ಬನ್ನಿ ಅಂದ್ರೆ ಬನ್ನಿ, ಇಲ್ಲದ್ರೆ ಹೋಗಿ ಅನ್ನೋ ಅರ್ಥದಲ್ಲಿ ಬನ್ನಿ ಅಂತೆ. ಅಂದ್ರೆ ಹೇಳೋ ತಾತ್ಪರ್ಯ, ಬನ್ನಿ ಬನ್ನಿ ಅಂತನ್ನುವ ಯಾವುದೇ ಒಂದು ಶಬ್ದವನ್ನು ನಾವು 2 ಬಾರಿ ಯಾವಾಗ ಉಚ್ಚಾರ ಮಾಡ್ತೇವೆ ಅಂದ್ರೆ ಆದರವನ್ನ ನಾವು ತೋರಿಸ್ತೇವೆ, ಆಗ್ರಹವನ್ನು ನಾವು ಹೇಳುತ್ತೇವೆ, ಆದರೆ ನಮಗೆ ಇಂಟ್ರೆಸ್ಟ್ ಇದೆ ಅಂತ ತೋರಿಸ್ತೇವೆ. ಕೇಳು ಕೇಳು ಕೇಳು, ಎಷ್ಟು ಸಂಗೀತ ಎಷ್ಟು ಚೆನ್ನಾಗಿದೆ, ಕೇಳು ಕೇಳು, ಅದೇ ಕೇಳು ಅಂದ್ರೆ ಸಾಕು. 2 ಸಲ ಹೇಳು, ಅಷ್ಟು ಚೆನ್ನಾಗಿದೆ, ಅಷ್ಟು ಪ್ರೀತಿಯ ಸಂಗೀತ ಅಂತನ್ನುವುದನ್ನು ಹೇಳು. ಇದು ಎಲ್ಲ ಕಡೆಗೂ ಹೀಗೆ ಉಪನಿಷತ್ತುಗಳನ್ನ ಹಿಡಿದು ಮಹಾಭಾರತ, ಭಾಗವತ, ಗೀತೆ ಎಲ್ಲ ಕಡೆಗೂ ಕೂಡ ಈ ರೀತಿಯಾಗಿ ಬರುವಂತ. ಅದಕ್ಕಾಗಿ ಹೇಳಿದ್ರು ಪೃಥಗ್ ಭಾವ ಪ್ರತಿಷೇಧ ಆದರಾರ್ಥ ಇತಿ ಯೋಜ್ಯಂ ಆದರಶ್ಚ ಅನುಮಾನಂ ವ್ಯಾಪ್ತಿ ಸದ್ಭಾವೇ. ಏನ ಆದರ? ಯಾವುದರ ಬಗ್ಗೆ ಆದರವನ್ನು ಹೇಳೋದು? ಒಬ್ಬ ವ್ಯಕ್ತಿ ಬಂದಾಗ ಬನ್ನಿ ಬನ್ನಿ ಅಂತಂದ್ರೆ ಅವನ ಬಗ್ಗೆ ಆದರ. ಇಲ್ಲ ಅಂತ ಹೇಳಿದಾಗ ಏಕಾದಶಿ ಉಪವಾಸವನ್ನು ಮಾಡ್ತೇನೆ ಅಂತನ್ನೋ ಏಕಾದಶಿಯ ಬಗ್ಗೆ ಆದರವನ್ನು ಹೇಳುವುದಕ್ಕಾಗಿ ನೋ 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 ಅಂತಂತೇವೆ ಅಂತನ್ನಿ. ನೀವೇನು ಆದರ? ಎಲ್ಲಿ ಯಾವ ವಿಷಯದಲ್ಲಿ ಆದರವನ್ನು ತೋರಿಸೋದು ಅಂದ್ರೆ ಆದರದ ವಿಷಯ ಯಾವುದು ಅಂತ ಅದಕ್ಕೆ ಒಂದು ವಿಷಯವನ್ನು ಹೇಳ್ತಾರೆ. ಅನುಮಾನ ವ್ಯಾಪ್ತಿ ಸದ್ಭಾವೇ. ನಾವೇನು ಅನುಮಾನವನ್ನು ಮಾಡಿದ್ದೇವೆ ಆ ಅನುಮಾನಕ್ಕೆ ಬೇಕಾಗಿರುವಂತಹ ಏನು ವ್ಯಾಪ್ತಿ, ಯತ್ರ ಯತ್ರ ಅನಾದಿತ್ವಂ ತತ್ರ ತತ್ರ ನಿತ್ಯತ್ವಂ ಎನ್ನುವಂತಹ ವ್ಯಾಪ್ತಿ. ಯಾವುದು ಯಾವುದು ಅನಾದಿಯೋ ಅದೆಲ್ಲವೂ ನಿತ್ಯ, ಯಾವುದೆಲ್ಲ ಅನಾದಿಯೋ ಅದೆಲ್ಲವೂ ನಿತ್ಯ ಅಂತ ತಿಳಿಸಿಕೊಡುವುದಕ್ಕಾಗಿ ಏನು ವ್ಯಾಪ್ತಿಯನ್ನು ಹೇಳ್ತಾ ಇದ್ದೇವೆ, ಆ ವ್ಯಾಪ್ತಿಯ ವಿಷಯದಲ್ಲಿ ಆಗ್ರಹವಿದೆ ನಮಗೆ. ಅರ್ಥಾತ್ ಅದನ್ನ ಇನ್ಸಿಸ್ಟ್ ಮಾಡಿ ಒತ್ತಿ ಸ್ಪಷ್ಟವಾಗಿ ಹೇಳಬೇಕಾಗಿದೆ ಅಂತನ್ನೋದಕ್ಕಾಗಿ ಹೇಳ್ತೇವೆ. ಇದೇ ಕಾರಣಕ್ಕಾಗಿಯೇ ಅನೇಕ ದೃಷ್ಟಾಂತೋಪಾದಾನ, ಅನೇಕ ದೃಷ್ಟಾಂತಗಳನ್ನು ಕೊಟ್ಟಿದ್ದೇವೆ. ನಾವು ಅನೇಕ ದೃಷ್ಟಾಂತಗಳನ್ನು ಕೊಡ್ತೇವೆ. ನಾವು ನಮ್ಮ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಹಳ ದೊಡ್ಡ ಜ್ಞಾನಿಗಳಿದ್ದಾರೆ, ಭಾರಿ ದೊಡ್ಡ ತಪಸ್ವಿಗಳು, ಭಾರಿ ದೊಡ್ಡ ಪರಂಪರೆ ಅಂತ ನಮಗೆ ಹೇಳಬೇಕಾಗಿದೆ. ಆಗ ನಾವಂತೇವೆ ಈ ಪರಂಪರೆಯಲ್ಲಿ ಶಾಪಾನುಗ್ರಹ ಸಮರ್ಥರಾದವರಿದ್ದಾರೆ ಅಂತ ಹೇಳುವಾಗ ಒಬ್ಬರ ಹೆಸರನ್ನು ಹೇಳಿ ಮುಗಿಸುವುದಿಲ್ಲ. 1, 2, 3, 4, 10, 12, 20 ಎಷ್ಟು ಹೆಸರುಗಳು ಸಾಧ್ಯವೋ ಅಷ್ಟು ಹೆಸರುಗಳನ್ನು ಹೇಳ್ತೇವೆ. 50 ವರ್ಷದ ಹಿಂದೆ 80 ವರ್ಷದ ಹಿಂದೆ ದೇಶ ಪ್ರೇಮಿಗಳು ಬಹಳ ಜನ ಇದ್ರು ಅಂತ ನಮಗೆ ಹೇಳಬೇಕಾಗಿದೆ. ಆ ದೇಶ ಪ್ರೇಮದ ಬಗ್ಗೆ ಆಗ್ರಹವನ್ನು ಹೇಳುವುದಕ್ಕಾಗಿ 10 ಹೆಸರುಗಳನ್ನು ಹೇಳ್ತೇವೆ.
ತಾರ ಹೆಸರು ಹೇಳುವ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ನಿಯಮವನ್ನು ತಿಳಿಸಿಕೊಡುವುದಕ್ಕಾಗಿ, ಯಾವುದೇ ನಿಯಮವನ್ನು ತಿಳಿಸಿಕೊಡುವುದಕ್ಕೆ ಒಂದು ದೃಷ್ಟಾಂತ ಕೊಟ್ಟರೆ ಸಾಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅತಏವ ಅನೇಕ ದೃಷ್ಟಾಂತ ಪ್ರದರ್ಶನಂ. ಯಾಕೆ? ಆಧಾರವನ್ನು ತೋರಿಸುವುದಕ್ಕಾಗಿ. ಯಾವುದ್ಯಾವುದು ಅನಾದಿಯೋ ಅದೆಲ್ಲವೂ ನಿತ್ಯವಾಗಿರುತ್ತದೆ. ಯಾವುದು ಹುಟ್ಟುವುದಿಲ್ಲವಲ್ಲ ಅದು ನಾಶವಾಗುವುದಿಲ್ಲ. ಯಾವುದು ಹುಟ್ಟುವುದಿಲ್ಲ ಅದು ನಾಶವಾಗುವುದಿಲ್ಲ. ಯಾವುದು ನಾಶವಾಗುತ್ತೆ ಅದು ಸಾಮಾನ್ಯವಾಗಿ ಹುಟ್ಟಿರುತ್ತದೆ. ಬಹಳ ಮಹತ್ವದ ಮಾತು, ಬಹಳ ಮಹತ್ವದ ಒಂದು ನಿಯಮ, ವೇದಾಂತದ ಒಂದು ನಿಯಮ. ಜಗತ್ತಿನಲ್ಲಿ ಯಾವುದು ಹುಟ್ಟಿದೆ ಅದೆಲ್ಲವೂ ನಾಶವಾಗ್ತದೆ. ಯಾವುದು ನಾಶವಾಗುವುದಿಲ್ಲ ಅದು ಹುಟ್ಟಿರುವುದಿಲ್ಲ. ಹಾಗಾಗಿ ಈ ನಿಯಮವನ್ನು ನಾನು ತಿಳಿಸಿಕೊಡೋದಕ್ಕೆ ಇದಕ್ಕೆ ದೃಷ್ಟಾಂತ ಬೇಕಲ್ಲ ಅಂತಂದ್ರೆ ಪ್ರಕೃತಿ, ಮೂಲ ಪ್ರಕೃತಿ ಹುಟ್ಟಿಲ್ಲ, ಆದ್ದರಿಂದ ಅದು ನಾಶವಾಗುವುದಿಲ್ಲ. ಇದು ಒಂದು ದೃಷ್ಟಾಂತದ ಇದ್ದಂತೆ ಇನ್ನೊಂದು ದೃಷ್ಟಾಂತವನ್ನು ಕೊಟ್ಟೆವು ನಾವು. ಬ್ರಹ್ಮ, ನಾರಾಯಣ ಹುಟ್ಟಿಲ್ಲ, ನಾರಾಯಣ ಅನಾದಿ, ಆದ್ದರಿಂದ ನಾರಾಯಣನಿಗೆ ನಾಶವೂ ಇಲ್ಲ. ಜಡ ಪ್ರಕೃತಿಗೂ ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ನಾರಾಯಣನಿಗೂ ಹುಟ್ಟುವುದಿಲ್ಲ, ಆದ್ದರಿಂದಲೇ ನಾಶವಿಲ್ಲ, ನಿತ್ಯ ಎನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ ಎರಡು ದೃಷ್ಟಾಂತಗಳನ್ನು ಕೊಟ್ಟಿದ್ದೇವೆ. ಅನುಮಾನಕ್ಕೆ ಬೇಕಾಗಿರುವ ವ್ಯಾಪ್ತಿ ಇದೆ ಅಂತ ನಾವು ತಿಳಿಸುವುದಕ್ಕಾಗಿ ಎರಡು ಆಧಾರವನ್ನು ಎರಡು ಬಾರಿ ಹೇಳಿದ್ದು, ವಾಕ್ಯಗಳನ್ನು ಮಾಡಿದ್ದು ಒಂದು, ಜೊತೆಗೆ ಎರಡು ದೃಷ್ಟಾಂತಗಳನ್ನು ಕೊಟ್ಟದ್ದು ಸಾರ್ಥಕ. ಅದು ಸತಃ ಬ್ರಹ್ಮಣಃ ಇತ್ಯಸ್ತು ಸದೇವ ಸೌಮ್ಯ ಇದಮಗ್ರ ಆಸೀದ್ ಇತ್ಯಾದಿ ಪ್ರಯೋಗ. ಇಲ್ಲಿ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಅಂತನ್ನುವ ಗೀತಾವಾಕ್ಯ. ಆ ಗೀತಾವಾಕ್ಯದಲ್ಲಿ ಅಸತ್ ಎಂಬ ಒಂದು ಶಬ್ದ, ಸತ್ ಎಂಬ ಮತ್ತೊಂದು ಶಬ್ದ, ಹೀಗೆ ಸತ್ ಮತ್ತು ಅಸತ್ ಎಂಬ ಎರಡು ಶಬ್ದಗಳಿವೆ. ಸತ್ ಎಂಬ ಶಬ್ದಕ್ಕೆ ನಾರಾಯಣ ಅಂತ ಅರ್ಥವನ್ನ ಆಚಾರ್ಯರು ಮಾಡಿದ್ದಾರೆ. ಸತ್ ಎಂಬ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ ಯಾಕೆ ಅಂತ ಪ್ರಶ್ನೆಗೆ ಟೀಕಾಚಾರ್ಯರಂತಾರೆ, ಸತ್ ಅಂತನ್ನುವ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥವನ್ನು ನೀವು ಹೇಳಿದ್ದು ಸಮಂಜಸ, ನಾವು ಒಪ್ಪಿಕೊಳ್ತೇವೆ. ಯಾಕೆ ಅಂದ್ರೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತನ್ನುವ ವಾಕ್ಯದಲ್ಲಿ ಸತ್ ಅಂತನ್ನುವ ಶಬ್ದದಿಂದ ನಾರಾಯಣನನ್ನು ಕರೆದದ್ದುಂಟು, ಉಪನಿಷತ್ತಿನಲ್ಲಿ ಕರೆದದ್ದಿದೆ. ಆದ್ದರಿಂದ ಸತ್ಯೆಂಬ ಶಬ್ದಕ್ಕೆ ನಾರಾಯಣ ಎಂಬ ಅರ್ಥವನ್ನು ನೀವು ಮಾಡಿದ್ದು, ಯಾರು ಮಾಡಿದ್ದು? ಕೃಷ್ಣ ಆ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾನೆ. ಅದನ್ನು ನೀವು ಅರ್ಥವನ್ನ ನೀವು ಮಾಡಿದ್ದೀರಿ, ವ್ಯಾಖ್ಯಾನ ಮಾಡಿದ್ದೀರಿ ಮಧ್ವಾಚಾರ್ಯರೇ, ಅದು ಸಮಂಜಸ, ನಾವು ಒಪ್ಪಿಕೊಳ್ತೇವೆ. ಆದರೆ ಅಸತ್ ಅಂತನ್ನುವ ಶಬ್ದಕ್ಕೆ ಮಾತ್ರ ಪ್ರಕೃತಿ ಅಂತನ್ನುವ ಅರ್ಥ, ಅಸತಃ ಕಾರಣಸ್ಯ ಇತಿತು ಕಥಂ. ಅಸತ್ ಎಂಬ ಶಬ್ದಕ್ಕೆ ಕಾರಣ ಪ್ರಕೃತಿ ಅನ್ನುವ ಅರ್ಥ ಎಲ್ಲಿದೆ? ಯಾಕೆಂದ್ರೆ ಅಸತ್ ಅಂದ್ರೆ ಏನರ್ಥ? ಇಲ್ಲದಿದ್ದದ್ದು. ಇಲ್ಲದಿದ್ದದ್ದು ಅಂದ್ರೆ ಸುಳ್ಳು, ಶಶವಿಷಾಣ, ಮನುಷ್ಯನಿಗೆ ಕೋಡು. ಮನುಷ್ಯನ ಕೋಡು ಉಂಟ? ಸತ್ಯವ? ಇಲ್ಲ. ಹಾಗಾಗಿ ಅಸತ್ಯ ಎಂದರೆ ಇಲ್ಲದಿದ್ದದ್ದು, ನಾನ್ ಎಕ್ಸಿಸ್ಟೆಂಟ್ ಅಂತ ಅರ್ಥ. ಹಾಗಾಗಿ ಅಸತ್ ಅಂತನೋ ಶಬ್ದಕ್ಕೆ ಕಾರಣ ಅಂತ ಅರ್ಥವನ್ನು ನೀವು ಹೇಳ್ತಾ ಇದ್ದೀರಿ. ಜಗತ್ತಿನಲ್ಲಿ ವ್ಯವಹಾರದಲ್ಲಿ ಎಲ್ಲ ಕಡೆಗೆ ಪ್ರಯೋಗವಿದ್ದದ್ದು ಅಸತ್ ಅಂದ್ರೆ ಅವಿದ್ಯಮಾನ, ಇಲ್ಲದಿರುವಂತಹ ವಸ್ತು ಅಂತ ಅರ್ಥವಿದೆ. ಇಲ್ಲಿ ನೀವು ಪ್ರಯೋಗ ಮಾಡ್ತಾ ಇದ್ದೀರಿ ಅಸತ್ ಎಂಬ ಶಬ್ದಕ್ಕೆ ಕಾರಣ ಎಂಬ ಅರ್ಥವನ್ನು ಹೇಳ್ತಾ ಇದ್ದೀರಿ. ಇದು ಹೇಗೆ ಸಮಂಜಸ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕಾಗಿ ಶ್ರೀಮದಾಚಾರ್ಯರು ಪ್ರಮಾಣವನ್ನು ಕೊಡ್ತಾರೆ. ಏನಂತ? ಅಸತಃ ಕಾರಣತ್ವಂಚ, ಅಸತ್ತಿಗೆ ಕಾರಣತ್ವ ಅಂತನ್ನುವುದಕ್ಕೆ ಪ್ರಮಾಣವಿದೆ. ಏನದು ಪ್ರಮಾಣ? ಸದಸದ್ರೂಪಯಾ ಚಾಸೌ ಗುಣಮಯ್ಯಾ ಗುಣೋ ವಿಭು ಇತಿ ಭಾಗವತೆ. ಅಸತ್ ಶಬ್ದಾರ್ಥಸ್ಯ ಕಾರಣತ್ವಂಚ, ಅಸತ್ಯೆಂಬ ಶಬ್ದಕ್ಕೆ ಕಾರಣ ಎಂದರ್ಥ ಅನ್ನುವುದೇನಿದೆ, ಅಥವಾ ಅಸತಃ ಅಸತ್ ಶಬ್ದಸ್ಯ ಕಾರಣತ್ವಂ ಕಾರಣಾರ್ಥತ್ವಂ ಇತಿವ. ಅಸತ್ ಶಬ್ದಕ್ಕೆ ಕಾರಣ ಎಂಬ ಅರ್ಥ ಅಥವಾ ಅಸತ್ ಶಬ್ದಾರ್ಥ ಕಾರಣವಾಗಿರೋದು ಅನ್ನುವುದೇನಿದೆ, ಇದು ಭಾಗವತದಲ್ಲಿ ಹೇಳಿದೆ. ಭಾಗವತದಲ್ಲಿ ಒಂದು ವಾಕ್ಯ ಪ್ರಯೋಗವಿದೆ. ಏನಂತ ವಾಕ್ಯ? ಸವಸದ್ರೂಪಯಾಚಾಸವು ಗುಣಮಯ್ಯ ಅಗುಣೋ ವಿಭು ಅಂತ ಇದೆ. ಮೇಲ್ ನೋಡುವುದಕ್ಕೆ ಅರ್ಥವೇನಾಗತ್ತೆ ಅಂದ್ರೆ ಸತ್ಯವೂ ಅಸತ್ಯವೂ ಆದ.
ಇಂಥ ವಸ್ತುವಿದೆ ಜಗತ್ತಿನಲ್ಲಿ. ಯಾವ ವಸ್ತು ಸತ್ಯವಾಗಿದೆ ಅದು ಎಂದಿಗೂ ಸುಳ್ಳಲ್ಲ. ಸುಳ್ಳಾದ ವಸ್ತು ಸತ್ಯವಾದ. ಸತ್ಯವೂ ಹೌದು, ಸುಳ್ಳು ಹೌದು, ಇಂತಹ ಒಂದು ಕಾಂಬಿನೇಷನ್, ಇಂತಹ ವಿಚಿತ್ರವಾದಂತಹ ವಸ್ತು ಎಂದಾದರೂ ಜಗತ್ತಿನಲ್ಲಿ ಸಿಗ್ಲಿಕ್ಕೆ ಸಾಧ್ಯವಾ? ಯಾರೂ ಹೋಗಿಲ್ಲ, ಹೇಳಲಿಕ್ಕೆ ಬರುವುದಿಲ್ಲ. ಸತ್ಯವಾಗಿದೆ ಅಂತಂದ್ರೆ ಕಲ್ಲು, ಬೆಟ್ಟ, ಸಮುದ್ರ, ನೀರು, ವೃಕ್ಷ, ಹಣ್ಣು, ನಾವು, ನೀವು, ಮನೆ, ಮಠ, ಸೂರ್ಯ, ಚಂದ್ರ, ಎಲ್ಲ ವಸ್ತುಗಳು ಸತ್ಯವಾಗಿದೆ ಅಂದ್ರೆ ಸತ್ಯವಾಗಿದೆ. ಯಾವುದು ಅಸತ್ಯವಾಗಿದೆ, ಯಾವುದಿಲ್ಲ ಅದಿಲ್ವೇ ಇಲ್ಲ, ಯಾವುದಿಲ್ಲ ಅದಿಲ್ವೇ ಇಲ್ಲ, ಯಾವುದಿದೆ ಅದಿದ್ದೇ ಇಲ್ಲ. ಯಾವುದು ಇದೆ ಅದಿಲ್ಲ ಅಂತಾಗಲಿ, ಯಾವುದಿಲ್ಲ ಅದು ಇದೆ ಅಂತಾಗಲಿ ಎಂದಿಗೂ ಆಗಲು ಸಾಧ್ಯವಿಲ್ಲ. ಅಂದ ಮೇಲೆ ಭಾಗವತದಲ್ಲಿ ಏನು ಹೇಳಿದ್ರು ಗೊತ್ತೇನು? ಸದಸದ್ರೂಪಯ ಅಂತಂದು. ಸದಸದ್ರೂಪಯ ಅಂತ ಮೊದಲಿಂದ ಸತ್ ಮತ್ತು ಅಸತ್ ಆಗಿರುವ ಎಂದು ಹೇಳ್ತಾ ಇದ್ರು. ಸತ್ ಮತ್ತು ಅಸತ್ ಆಗಿರುವ ಅಂತಂದ್ರೆ ಒಂದೇ ವಸ್ತು ಸತ್ಯವೂ ಅಸತ್ಯವೂ ಆಗುವುದು ಹೇಗೆ? ಸಾಧ್ಯವಿಲ್ಲ. ಪುಸ್ತಕ, ಟೇಬಲ್ ಸತ್ಯವಾದ, ಅಸತ್ಯವಾದ. ಅಸತ್ಯವಾಗಿರುವಂತಹದ್ದು ಏನಿದೆಯಲ್ಲ, ಯಾವುದು ಸತ್ಯವಾಗಿದೆಯೋ ಅದು ಎಂದೆಂದಿಗೂ ಸತ್ಯ. ಆದರೆ ಭಾಗವತದಲ್ಲಿ ಸದಸದ್ರೂಪ ಅಂತಂದಿದ್ದಾರೆ. ಹಾಗಾದ್ರೆ ಅರ್ಥ ಏನ್ ಮಾಡಬೇಕೀಗ? ಸದಸದ್ರೂಪ ಎನ್ನುವ ಶಬ್ದಕ್ಕೆ ಇದ್ದ ಇಲ್ಲದಿರುವ ಎಂದ ಅರ್ಥವಲ್ಲ. ಇದ್ದದ್ದು ಯಾವುದೋ ಅದು ಇದ್ದೇ ಇರುತ್ತದೆ, ಇಲ್ಲ ಅಂತ ಆಗೋದಿಲ್ಲ. ಇಲ್ಲದೆ ಇದ್ದದ್ದು ಯಾವುದೋ ಅದು ಇಲ್ಲೇ ಇಲ್ಲ ಅಂತ ಆಗ್ತದೆ, ಎಂದೆಂದಿಗೂ ಇದ್ದದ್ದಾಗುವುದಿಲ್ಲ. ಹಾಗಾಗಿ ಸದಸದ್ರೂಪ ಎನ್ನುವ ಶಬ್ದದಿಂದ ಹೇಗೆ ನೀವು ಅರ್ಥವನ್ನು ಹೇಳ್ತೀರಿ ಅಂತನ್ನೋದಾಗಿ ಅಲ್ಲಿ ಹೇಳಿದ್ರು. ಅದಕ್ಕಾಗಿ ಭಾಗವತದ ಮಾತಿಗೆ ಅರ್ಥವನ್ನ ಹೇಳುವುದು ಅನಿವಾರ್ಯ. ಏನು ಅರ್ಥವನ್ನು ಹೇಳಬೇಕು? ಕಾರ್ಯಕಾರಣ ರೂಪಯ. ಹಾಗಾದರೆ ಸತ್ಯ ಎಂದರೆ ಅರ್ಥ ಏನು? ಕಾರ್ಯ. ಅಸತ್ಯ ಎಂದರೆ ಅರ್ಥ ಏನು? ಕಾರಣ. ಹಾಗಾದರೆ ಸದಸದ್ರೂಪಯ ಅಂತ ಭಾಗವತದಲ್ಲಿ ಅಸತ್ಯ ಎಂಬ ಶಬ್ದಕ್ಕೆ ಕಾರಣ ಎಂಬ ಅರ್ಥದಲ್ಲಿ ಪ್ರಯೋಗವನ್ನು ಮಾಡಿದ್ದು ಕಂಡಿದೆ. ಆದ್ದರಿಂದ ಅಸತ್ಯ ಎಂಬ ಶಬ್ದಕ್ಕೆ ಕಾರಣ ಅಂತ ಅರ್ಥವನ್ನ ನಾವು ಹೇಳಿದ್ದು. ಶ್ರೀಮದಾಚಾರ್ಯ ಅಂತಾರೆ, ಕೃಷ್ಣ ಅಸತ್ಯ ಎಂಬ ಶಬ್ದಕ್ಕೆ ಕಾರಣ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾನೆ ಅಂತ ನಾವು ಮಾಡುವ ಇಂಟರ್ಪ್ರಿಟೇಷನ್, ವ್ಯಾಖ್ಯಾನ ಸಮಂಜಸ, ತಪ್ಪಲ್ಲ. ಯಾಕೆಂದ್ರೆ ಈ ತರಹದ ಪ್ರಯೋಗ ಇದೆ ಇಲ್ಲಿ ಭಾಗವತದಲ್ಲಿ. ಹಾಗಾಗಿ ಸದಸದ್ರೂಪಯ, ಕಾರ್ಯಕಾರಣ ರೂಪಯ. ಆದ್ದರಿಂದ ಇದು ಒಂದು ಇತಿ ಭಾಗವತೆ ಅಸತ ಸದಜಾಯತ. ಗೀತಾ ಭಾಷ್ಯದಲ್ಲಿ ಇನ್ನೊಂದು ಪ್ರಮಾಣವನ್ನು ಕೊಡ್ತಾರೆ, ಅಸತ ಸದಜಾಯತ. ಅಸತ್ತಿನಿಂದ ಸತ್ಯವು ಹುಟ್ಟಿತು. ಅಸತ್ತು ಅಂದ್ರೆ ಏನು? ಅಸತ್ತು ಅಂದ್ರೆ ಸರ್ವಥಾ ಇಲ್ಲದಿರುವ ವಸ್ತು ಅಂತಾಗ್ಲಿಕ್ಕೆ ಸಾಧ್ಯವಾ? ಸರ್ವಥಾ ಇಲ್ಲದ ವಸ್ತುವಿನಿಂದ ಎಂದಾದರೂ ಸತ್ಯವಾದ ಪದಾರ್ಥವು ಹುಟ್ಟಬಹುದಾ? ಅಂದ್ರೆ ನಥಿಂಗ್ನೆಸ್ಸಿನಿಂದ ಏನೋ ಪದಾರ್ಥ ಹುಟ್ಟಿತು ಅಂತ ಅರ್ಥ. ಏನೂ ಇಲ್ಲ, ಶೂನ್ಯ. ಶೂನ್ಯದಿಂದ ಜಗತ್ತು ಹುಟ್ಟಿತು, ಸಾಧ್ಯವೇ ಇಲ್ಲ. ಜಗತ್ತಿನ ಎಂದೆಂದೆಂದೆಂದಿಗೂ ಇದು ಅಸಂಭಾವಿತವಾದದ್ದು, ಸಂಭವಿಸುವುದೇ ಸಾಧ್ಯವಿಲ್ಲ. ಹಾಗಾಗಿ ಅದಕ್ಕಾಗಿ ಅಸತ ಸದಜಾಯತ, ಸತ್ ಅಜಾಯತ, ಸತ್ಯ ಹುಟ್ಟಿತು. ಎದರಿಂದ? ಅಸತ್ತಿನಿಂದ, ಇಲ್ಲದಿರುವ ವಸ್ತುವಿನಿಂದ. ಅದಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಅಸತ್ ಅಂದ್ರೆ ಕಾರಣ ಅಂತ. ಅಲ್ಲಿಯೂ ಕೂಡ ಅಸತ್ತಿನಿಂದ ಸತ್ಯ ಹುಟ್ಟಿತು, ಕಾರಣದಿಂದ ಕಾರ್ಯ ಹುಟ್ಟಿತು. ಹಾಗಾಗಿ ಅಸತ್ಯ ಎಂಬ ಶಬ್ದಕ್ಕೆ ಉಪನಿಷತ್ತಿನಲ್ಲಿ, ವೇದದಲ್ಲೂ ಕೂಡ ಕಾರಣ ಎಂಬ ಅರ್ಥದಲ್ಲಿ ಪ್ರಯೋಗವಿದೆ. ಭಾಗವತವು ಅಸತ್ಯ ಎಂಬ ಶಬ್ದವನ್ನ ಕಾರಣ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದೆ. ಅಲ್ಲದೆ ಉಪನಿಷತ್ತು ಅಸತ್ ಎಂಬ ಶಬ್ದವನ್ನ ಕಾರಣ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದೆ. ಆದ್ದರಿಂದ ಜಗತ್ತಿಗೆ ಕಾರಣವಾದದ್ದು ಯಾವುದು? ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಾದದ್ದರಿಂದ ಅದನ್ನು ನಾವೀಗ ಅಸತ್ ಎಂಬ ಶಬ್ದದಿಂದ ಕರೀತಾ ಇದ್ದೇವೆ. ಕೃಷ್ಣ ಕರೀತಾ ಇದ್ದಾನೆ. ಕಾರಣಸ್ಯ ಅವ್ಯಕ್ತೇಶ್ಚ ಅಸತ್ ಶಬ್ದಾರ್ಥತ್ವಂ. ಕಾರಣವಾದದ್ದು ಅಥವಾ ಅಸತ್ತಾದ, ಅವ್ಯಕ್ತವಾದದ್ದು. ಯಾವುದು ಪ್ರಕಟವಾಗಿರ್ತಲ್ಲ ಅದು ಸತ್, ಯಾವುದು ಪ್ರಕಟವಾಗಿಲ್ಲ ಅವ್ಯಕ್ತವಾಗಿದೆ ಅದು ಅಸತ್.
ಅದು ಪ್ರಕಟವಾಗಿದೆ. ಹಾಗಾಗಿ ಅಸಚ್ಛಬ್ದಾರ್ಥತ್ವಂ ಗತ್ಯರ್ಥಸ್ಯ ಸದೇಹೇ ವಿಬಂಧಸ್ಯ ಕರ್ಮಣಿ ಸತ ಇತಿ ರೂಪಂ. ಗತ್ಯರ್ಥಕವಾದಂತಹ ಸತಧಾತುವಿಗೆ ಕರ್ಮ ಪ್ರತ್ಯಯವನ್ನು ಮಾಡಿದ್ದಾರೆ, ಸತ್ಯೆಂಬ ರೂಪವನ್ನು ಮಾಡ್ತಾರೆ. ಅಸದವ್ಯಕ್ತ ರೂಪತ್ವ ಕಾರಣಂಚಾಪಿ ಶಬ್ದತಂ ಇತಿ ವಚನ. ಅಸತ್ಯ ಅಂದರೆ ಅವ್ಯಕ್ತವಾದದ್ದರಿಂದಾಗಿ ಕಾರಣ ಎಂದು ಕರೆಯಲ್ಪಡುತ್ತದೆ. ಅತ್ರ ಅರ್ಥೇ ಭಗವತಾ ಪ್ರಮಾಣ ಮುಚ್ಯತೆ ಉಭಯೋರಪಿ ದೃಷ್ಟೋಂತ ಸ್ತನಯೋಸ್ತತ್ವದರ್ಶಿಭಿ. ಅದಕ್ಕಾಗಿ ಹೇಳಿದ್ರು ಉಭಯೋರಪಿ ದೃಷ್ಟೋಂತಹ ಪ್ರಮಾಣವನ್ನು ಕೊಡುವುದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಉಭಯೋರಪಿ ದೃಷ್ಟೋಂತ ಸ್ತನಯೋಸ್ತತ್ವದರ್ಶಿಭಿ. ತತ್ವದರ್ಶಿಗಳು ಇದರ ನಿರ್ಣಯವನ್ನ ಕಂಡಿದ್ದಾರೆ ಎಂದಾಗಿ ಪರಮಾತ್ಮ ಹೇಳ್ತಾನೆ. ಅದನ್ನ ಮುಂದಿನ ಮಾಡೋಣ. ಶ್ರೀಕೃಷ್ಣ ಪರಮಸ್ತು. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಂ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾದಂ ವಿಷ್ಣುಂ ಮೇ ಪರಮಸ್ಸೃತ. ಶುಭಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾಮಿ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ತತ್ರೈವ ಗಂಗಾ ಯಮುನಾ ಚ ತತ್ರ ಗೋದಾವರಿ ತತ್ರ ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋ ದಾನ ಕಥಾ ಪ್ರಸಂಗಃ. ಅನೇನ ಭಾವೇನ ಪುಣ್ಯಂ ಅವಾಪ್ನೋತು ಗುರುಂ ಮಮ. ಶ್ರೀಕೃಷ್ಣಾರ್ಪಣಮಸ್ತು.